ಈ ಭಾಗದಲ್ಲಿ ಸನ್ಮಾನ್ಯ ಹಿರಿಯರಾದಂಥ ಅಭಿಷೇಕ್ ಸಿದ್ದರಾಮಯ್ಯನವ್ರನ್ನ ಗೆಲ್ಸಿದ್ದೀರ. ಅವ್ರನ್ನ ಈ ರಾಜ್ಯದ 2ನೇ ಬಾರಿ ಮುಖ್ಯಮಂತ್ರಿಯನ್ನು ಕೂಡ ಮಾಡಿದ್ದೀರ. ಖುಷಿ ಪಡೋಣ. ನಮ್ಮ ಜಿಲ್ಲೆಯವರು ಅವ್ರ ಮಗ ಅವ್ರನ್ನ MLAನೂ ಮಾಡಿದ್ರಿ, ಈಗ MLCನೂ ಮಾಡಿದ್ದೀರಿ. ಮಾತೆತ್ತಿದ್ರೆ ನಮ್ಮ JDS ಪಕ್ಷ ಅಪ್ಪ ಮಕ್ಕಳ ಪಕ್ಷ. ಈಗ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ, ತಮ್ಮ ಮಗ MLC. ಈ ರಾಜ್ಯದಲ್ಲಿ ಶಾಸಕರಾಗಿದ್ದವರು. ನಿಮ್ದು ಯಾವ ಪಕ್ಷ? ನಾವೇನು ಹೇಳಲ್ಲ, ನೀವು ಹೇಳಿ. ನಾವು ಒಂದು ಪ್ರಾದೇಶಿಕ ಪಕ್ಷ. ನಾವು ಅಧಿಕಾರ ಕೊಟ್ಟರೆ ನಮ್ಮ ಪಕ್ಷದ ಕಾರ್ಯಕರ್ತರು, ತಂದೆ ಮಕ್ಕಳು ಹೋರಾಟ ಮಾಡಿ ಇವತ್ತು ಒಂದು ಪ್ರಾದೇಶಿಕ ಪಕ್ಷವನ್ನು ಈ ಸುದೀರ್ಘ ಕಾಲ ನಿಮ್ಮೆರಡು ರಾಷ್ಟ್ರೀಯ ಪಕ್ಷಗಳ ನಡುವೆ ಉಳಿಸ್ಕೊ ಬಂದಿದ್ದೀವಲ್ಲ. ನೀವು ಇದೇ ಪಕ್ಷದಲ್ಲಿ ಇದ್ದವರು ಆಯ್ತಲ್ಲ ಸ್ವಾಮಿ. ನೀವು ಸಮಾಜವಾದಿಯವರು, ಭ್ರಷ್ಟಾಚಾರ ರಹಿತವಾಗಿರೋರು. ಈಗ ನಿಮ್ದು ಯಾವ ಪಕ್ಷ? ನಿಮ್ಮ ಸುಪುತ್ರನ್ನ ಗ್ರೇಟರ್ ಬ್ಯಾಂಗ್ಳೂರ್ ಸದಸ್ಯರು ಮಾಡೋಕ್ಕೋಸ್ಕರ ವೋಟರ್ ಲಿಸ್ಟು ಸೇರಿಸ್ಕೊಂಡು ತಗೊಂಡೋಗಿ ಬೆಂಗಳೂರಲ್ಲಿ ಮೆಂಬರ್ ಮಾಡ್ಕೊಂಡ್ರಲ್ಲ, ನಿಮ್ಗೆ ಅಧಿಕಾರದ ಆಸೆ ಇಲ್ವಾ? ಹೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ. ನೀವು ದೊಡ್ಡವರು, ಹಿರಿಯರು, ನಿಮ್ಮನ್ನ ಮನವಿ ಮಾಡ್ತಾ ಇದ್ದೀವಿ, ಪ್ರಶ್ನೆ ಮಾಡ್ತಾ ಇಲ್ಲ. ವರ್ಣಾ ಕ್ಷೇತ್ರದಲ್ಲಿ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇಷ್ಟು ಬಾರಿ ಗೆಲ್ಸ್ ಕಳ್ಸಿದ್ರಲ್ಲ ಪುಣ್ಯಾತ್ಮ ತಂದೆ ತಾಯಿ ಅಂದರು. ಇಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಾದರೂ ಗೊತ್ತಾ ನಿಮಗೆ? 2,000. ಆ 2,000 ಈಗ 36 ತಿಂಗಳಾಗಿದೆ. 36 ತಿಂಗಳಿಗೆ 2,000 ರೂಪಾಯಿ ನಂಗೆ ಎಷ್ಟಾಯ್ತು? ಯಾರು ಹೇಳಿ ಎಷ್ಟಾಯ್ತು ಅಂತ? 2,000 ರೂಪಾಯಿ ನನಗೆ ಒಂದು ಕುಟುಂಬಕ್ಕೆ 72,000 ರೂಪಾಯಿ ಆಯಿತು. ಎಷ್ಟು? 72,000 ರೂಪಾಯಿ. ಒಂದು ಕುಟುಂಬದಲ್ಲಿ 4 ಜನ ಇದ್ದರೆ ಒಬ್ಬರಿಗೆ 72,000 ರೂಪಾಯಿ ಬರ್ತಾ ಇದೆ. ಆದರೆ ನಿಮ್ಮೆಲ್ಲರಿಗೆ ಗೊತ್ತಿರಲಿ, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಈಗ ಹುಟ್ಟಿರ್ತಕ್ಕಂಥ ಒಂದು ಮಗುನೂ ಸೇರಿಸಿ 1,17,000 ರೂಪಾಯಿ ಸಾಲ ಮಾಡಿದ್ದಾರೆ. ಎಷ್ಟೋ? 1,17,000 ರೂಪಾಯಿನ ಮಾಡಿರ್ತಕ್ಕಂಥದ್ದು. ಅದರಲ್ಲಿ 17,000 ಬೇರೆ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಮಾಡಿದ್ದಾರೆ. ಈ 3 ವರ್ಷ, ಹಿಂದಿನ 5 ವರ್ಷ, 8 ವರ್ಷದಿಂದ ಇವರೊಬ್ಬರೇ ಮಾಡಿರ್ತಕ್ಕಂಥ ಸಾಲ 1 ಲಕ್ಷ ರೂಪಾಯಿ ಇಲ್ಲಿವರೆಗೆ. ಒಂದು ಕುಟುಂಬಕ್ಕೆ 72,000 ರೂಪಾಯಿ ಕೊಟ್ಟು, ಇದೇ ಒಂದು ಕುಟುಂಬಕ್ಕೆ 4 ಜನ ಮನೆಯಲ್ಲಿ ಮಕ್ಕಳು ಸೇರಿದಾಗೆ 5 ಲಕ್ಷ ರೂಪಾಯಿ ಸಾಲ ಹೊರಿಸಿದಿರಲ್ಲ. ಈ ಮುಖ್ಯಮಂತ್ರಿಗಳು ನಮಗೆ ಬೇಕೋ? ಜನರ ಕಷ್ಟಗಳನ್ನು ನೋಡಿ ಅವತ್ತು ಸಮ್ಮಿಶ್ರ ಸರ್ಕಾರದಲ್ಲಿ 25,000 ಕೋಟಿ ಸಾಲ ಮನ್ನಾ ಮಾಡಿದಂಥ ಕುಮಾರಣ್ಣರವರ ಸರ್ಕಾರ ಬೇಕು ಅನ್ನುವಂಥದ್ದನ್ನ ನೀವು ತೀರ್ಮಾನ ಮಾಡಬೇಕು ಅನ್ನುವಂಥ ಮನವಿಯನ್ನು ಮಾಡ್ತಾ, ನಾನು ಅಭಿಷೇಕ್ ರವರ ಇವತ್ತು ಜನ್ಮದಿನ ನೋಡಿ, ನಿಜ ಇವತ್ತು ರಾಜಕೀಯ ಹಿನ್ನೆಲೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗಿದೆ, ಅವ್ರ ಕುಟುಂಬಕ್ಕಿದೆ. ಪಾಪ ನಮ್ಮ ಅಭಿಷೇಕ್ ಇಲ್ಲ. ಆದರೆ ಹಣ ಮಾಡುವಂಥದ್ದು ಬೇಡ. ಸಿದ್ದರಾಮಯ್ಯನವರು 13ರಿಂದ 18 ನಾನು ಅವ್ರ ಜೊತೆ ಶಾಸಕರಾಗಿದ್ದೆ. ಅವ್ರ ಮನಸ್ಸಾಕ್ಷಿಯಾಗಿ ಹೇಳಿ, 13ರಿಂದ 18ರಲ್ಲಿ ಕೊಟ್ರಲ್ಲ ಸರ್ಕಾರ, ನಾನು ಕೂಡ ಅದನ್ನು ಅಭಿನಂದಿಸ್ತೀನಿ. ಇವತ್ತು ಕೊಡ್ತಾ ಇದ್ದೀರಾ ಸ್ವಾಮಿ? ಎಲ್ಲಂದ್ರಲ್ಲಿ ಭ್ರಷ್ಟಾಚಾರ ಅನ್ನೋಂಥದ್ದು ತಾಂಡ ಆಡ್ತಾ ಇದೆ. ನಮ್ಮ ಕೃಷ್ಣ ನಾಯಕರು ಅದನ್ನೆಲ್ಲ ಬಿಡಿಸಿ ಹೇಳಿದ್ರು. ಆದ್ದರಿಂದ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀವಿ. ಬಹಳಷ್ಟು ಜನ ಪ್ರಾದೇಶಿಕ ಪಕ್ಷವನ್ನು ಬಯಸ್ತಾ ಇದ್ದಾರೆ, ಸಮ್ಮಿಶ್ರ ಸರ್ಕಾರವನ್ನು ಬಯಸ್ತಾ ಇದ್ದಾರೆ. ಈ ದೇಶ ಉಳಿಬೇಕು, ಈ ರಾಜ್ಯ ಉಳಿಬೇಕು ಅಂತ ಹೇಳಿದ್ರೆ ಮತ್ತೊಮ್ಮೆ ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಬೇಕು. ಆಗ ಮಾತ್ರ ಈ ರಾಜ್ಯ, ಈ ದೇಶ ಮತ್ತೆ ಈ ಒಂದು ವರ್ಣ ಕ್ಷೇತ್ರ ಉಳಿಲಿಕ್ಕೆ ಸಾಧ್ಯ ಅಂತೇಳಿ ತಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾ, ಅಭಿಷೇಕ್ ರವ್ರಿಗೂ ಕೂಡ ಹೇಳಿದ್ದೀವಿ, ಯಾವುದೇ ಸಾವು, ಯಾವುದೇ ನೋವು,
ಯಾವುದೇ ಮದುವೆ ನೋಡಿ, ನಾನು ಇವತ್ತು ಬೆಳಗ್ಗೆ ನಮ್ಮ ನಾಯಕರು ಬರ್ತಾರೆ ಅಂತೇಳಿ ಬೆಳಗ್ಗೆ 7:15 ಗಂಟೆಗೆ ಎದ್ದು 9 ಮದುವೆ ಮುಗಿಸಿ ನಿಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದೀವಿ. ಅದೇ ರೀತಿ ನೀನು ಕೂಡ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಜನ ನಿನಗೆ ಆಶೀರ್ವಾದ ಮಾಡ್ತಾರೆ. ಕುಮಾರಣ್ಣರವರು ಆಶೀರ್ವಾದ ಮಾಡ್ತಾರೆ. ದೇವೇಗೌಡ ಸಾಹೇಬ್ರ ಮೇಲೆ ವಿಶ್ವಾಸ ಇದೆ. ಬೆಳಗ್ಗೆ ಸಂಜೆ ಕಷ್ಟದಲ್ಲಿರ್ತಕ್ಕಂಥವ್ರ ಜೊತೆ ಕೈ ಜೋಡಿಸಿ ಬೆಳಗ್ಗೆ ಸಂಜೆ ಅವ್ರ ಮನೆಯಲ್ಲಿ ನೀವು ಅವ್ರು ಹೇಳುವಂಥ ಪೊಲೀಸ್ ಸ್ಟೇಷನ್ ಇರ್ಬೋದು, ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಇರ್ಬೋದು, ಇಂಥ ವಿಚಾರಗಳಲ್ಲಿ ಹೆಚ್ಚು ಸಹಕಾರವನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಸಮ್ಮಿಶ್ರ ಸರ್ಕಾರ ಕುಮಾರಣ್ಣರವ್ರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಖಂಡಿತವಾಗಿ ಆಗುತ್ತೆ ಎನ್ನುವಂಥ ಮಾತನ್ನ ನಿಮ್ಮೆಲ್ಲರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡುವ ಮೂಲಕ ನೀವು ಅಭಿಷೇಕ್ರವ್ರಿಗೆ ಮುಂದಿನ ದಿನಗಳಲ್ಲಿ ಇಲ್ಲಿ ಪಕ್ಷವನ್ನು ಕಟ್ಟಲಿಕ್ಕೆ ಸಂಘಟನೆಗೆ ಕೈ ಜೋಡಿಸ್ಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಮಾಡಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.